ಮಾರುತಿ, ನನ್ನ ತಂದೆಯ ಭಾಗ್ಯ ಬಹಳ ದೊಡ್ಡದು. ಅವರ ಮಕ್ಕಳೆಲ್ಲ ಪ್ರೀತಿ ವಿಶ್ವಾಸಗಳಲ್ಲಿ ಯಾರಿಗೆ ಯಾರು ಕಡಿಮೆ ಅಲ್ಲ. ಲಕ್ಷ್ಮಣ ನನಗಾಗಿ 14 ವರ್ಷ ನನ್ನೊಂದಿಗೆ ಕಷ್ಟಪಟ್ಟ. ಭರತ ನನಗಾಗಿ ನಂದಿ ಗ್ರಾಮದಲ್ಲಿ 14 ವರ್ಷ ವನವಾಸ ಮಾಡಿದ. ನನ್ನ ಭಾಗ್ಯಕ್ಕೆ ಎಣೆಯುಂಟೆ. ಅಷ್ಟೇ ಅಲ್ಲ ಪ್ರಭು, ಅಯೋಧ್ಯೆಯ ಸಮಸ್ತ ಪ್ರಜೆಗಳು ನಿಮ್ಮನ್ನು ಕಾಣಲು ತುದಿಗಾಲ ಮೇಲೆ ನಿಂತಿದ್ದಾರಂತೆ. ನಾವಿನ್ನು ಹೆಚ್ಚು ವಿಳಂಬ ಮಾಡುವುದು ಬೇಡ. ಭಾರದ್ವಾಜರ ಅನುಮತಿಯನ್ನು ಪಡೆದು ನಾವು ಬೇಗನೆ ಹೊರಟು ಬಿಡೋಣ. ಭರತ, 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 ಬಾ ಶತ್ರುಘ್ನ, ಬಾ. ನಿನ್ನ ದಾರಿಯನ್ನೇ ಎದುರು ನೋಡುತ್ತಿದ್ದೆ. ನಾವು ಇಷ್ಟು ವರ್ಷಗಳಿಂದ ಕಾತುರದಿಂದ ಕಾಯುತ್ತಿದ್ದ ಆ ಶುಭಗಳಿಗೆ ಬಂದೇ ಬಿಟ್ಟಿದೆ ಶತ್ರುಘ್ನ. ನಮ್ಮ ಸೋದರ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರ ಸಹಿತ ಮಿತ್ರ ಪರಿವಾರದೊಂದಿಗೆ ಬರುತ್ತಿದ್ದಾನೆ. ಆಹಾ, ಇದು ನಿಜವೇ ಭರತ? ಎಂತಹ ಸಂತೋಷದ ವಾರ್ತೆ ಇದು! ನನ್ನ ಹೃದಯ ಸಂತೋಷದಿಂದ ಕುಣಿದಾಡುತ್ತಿದೆ. ಈ ವಿಷಯ ನಿನಗೆ ಹೇಗೆ ತಿಳಿಯಿತು? ರಾಮ ಭಕ್ತನೆಂದು ಹೇಳಿಕೊಂಡ ವಾನರ ವೀರ ಹನುಮಂತನು ಈ ವಾರ್ತೆಯನ್ನು ನನಗೆ ತಿಳಿಸಿ ಹೋದ. ಶ್ರೀರಾಮನ ಪರಿವಾರವು ಈಗಾಗಲೇ ಭರದ್ವಾಜರ ಆಶ್ರಮದಲ್ಲಿ ತಂಗಿದೆಯಂತೆ. ನಾಳೆಯೇ ಇತ್ತ ಬರುತ್ತಿದ್ದಾರೆ. ಆ ನಾಳೆ ಹಿಂದೆ ಆಗಬಾರದಿತ್ತೆ? ಶತ್ರುಘ್ನ, ವನವಾಸದ ಅವಧಿಯಲ್ಲಿ ರಾಮ ಸೀತಾ ಲಕ್ಷ್ಮಣರು ಬಹಳ ಕಷ್ಟಪಟ್ಟಿದ್ದಾರೆ. ಸೀತೆಯ ಅಪಹರಣವೂ ಆಗಿ ಅದಕ್ಕೆ ಕಾರಣನಾದ ಲಂಕೆಯ ರಾವಣನನ್ನು ಕಿಷ್ಕಿಂಧೆಯ ವಾನರ ರಾಜ ಸುಗ್ರೀವನ ಸೈನ್ಯದ ಸಹಾಯದಿಂದ ಸಂಹರಿಸಿದ ಕಥೆಯನ್ನು ಹನುಮಂತನು ನನಗೆ ವಿವರವಾಗಿ ಹೇಳಿದ. ನಮ್ಮ ಚಿಕ್ಕಮ್ಮನವರ ಲೋಭದಿಂದ ಎಷ್ಟೆಲ್ಲ ಅನಾಹುತಗಳಾದವು. ಈಗ ಅದನ್ನೆಲ್ಲ ನೆನಪು ಮಾಡಿಕೊಳ್ಳುವುದು ಬೇಡ. ಸಂತೋಷದ ಸಂದರ್ಭದಲ್ಲಿ ಹಳೆಯ ಕಹಿಯ ನೆನಪುಗಳನ್ನು ಮರೆತು ಬಿಡಬೇಕು. ಈಗ ನಾವು ರಾಮನ ಸ್ವಾಗತಕ್ಕೆ ಸಿದ್ಧತೆಗಳನ್ನು ಮಾಡಬೇಕು. ನಾವು ಮಾಡುವುದೇನು? ಈ ವಿಷಯ ತಿಳಿದರೆ ಅಯೋಧ್ಯ ಪ್ರಜೆಗಳೇ ಇಡೀ ನಗರವನ್ನು ತಳಿರು ತೋರಣಗಳಿಂದ ಸಿಂಗರಿಸುತ್ತಾರೆ. ಎಲ್ಲಾ ಕಡೆ ದೇವತಾ ಪ್ರಾರ್ಥನೆಗಳು ನಡೆಯುತ್ತದೆ. ಗಾಯಕರು, ವಾದಕರು, ನರ್ತಕರು ಸಂಭ್ರಮದಿಂದ ಕುಣಿಯುತ್ತಾರೆ. ಬೀದಿ ಬೀದಿಗಳಲ್ಲಿ, ಮನೆ ಮನೆಗಳಲ್ಲಿ ರಂಗವಲ್ಲಿಗಳಿಂದ, ಹೂಮಾಲೆಗಳಿಂದ ಶೋಭಿಸುತ್ತದೆ. ಹೌದು ಶತ್ರುಘ್ನ, ನಮ್ಮ ಪ್ರಿಯ ಸೋದರ ರಾಮಚಂದ್ರನೆಂದರೆ ನಮ್ಮ ಪ್ರಜೆಗಳಿಗೆ ಎಷ್ಟು ಪ್ರೀತಿ ಎಂದು ನನಗೆ ಗೊತ್ತಿಲ್ಲವೇ? ನಮ್ಮ ಪ್ರಜೆಗಳ ಜೊತೆಗೆ ಸೈನಿಕರು ಸಹಾಯ ಮಾಡಲಿ. ಪಟ್ಟಾಭಿಷಿಕ್ತನಾಗಲಿರುವ ಅಯೋಧ್ಯೆಯ ಪ್ರಭು ಶ್ರೀರಾಮನ ಸ್ವಾಗತ ಅಭೂತಪೂರ್ವವಾಗಿರಬೇಕು. ಹಾಗೆ ಆಗಲಿ ಸೋದರ. ಈ ವಿಷಯವನ್ನು ಕುಲಗುರು ವಶಿಷ್ಠರ ಬಳಿ ಹೋಗಿ ತಿಳಿಸಿ ಬಾ. ಪೂಜ್ಯರಿಗೆ ರಘುಕುಲೋದ್ಭವ ದಶರಥ ಪುತ್ರ ಭರತನ ಪ್ರಣಾಮಗಳು. ರಾಜಕುಮಾರ ಭರತ, ದೀರ್ಘಾಯುಷ್ಮಾನ್ ಭವ. ರಾಜಕುಮಾರ ಭರತ, ದೀರ್ಘಕಾಲದಿಂದ ಕಾಣದ ಆನಂದದ ತಂಬೆಳಕು ನಿನ್ನ ಮುಖದಲ್ಲಿ ಕಾಣುತ್ತಿದೆ. ಅದಕ್ಕೆ ಕಾರಣವೇನು? ಗುರುದೇವ, ತ್ರಿಕಾಲ ಜ್ಞಾನಿಗಳಾದ ತಮಗೆ ತಿಳಿಯದ್ದೇನಿದೆ. 14 ವರ್ಷಗಳಿಂದ ನಾನು ಯಾವ ಶುಭ ಸಂದೇಶಕ್ಕಾಗಿ ಕಾಯುತ್ತಿದ್ದೇನೋ ಆ ಶುಭ ಸಂದೇಶ ಬಂದಾಯಿತು. ಅದನ್ನು ಕೇಳಿ ಪರಮಾನಂದವೂ ಆಯಿತು. ಅದನ್ನು ತಮಗೆ ತಿಳಿಸಲೆಂದೇ ಬಂದೆ. ಅಂದರೆ ರಾಮಚಂದ್ರನು ಅಯೋಧ್ಯೆಗೆ ಹಿಂದಿರುಗಿ ಬರುತ್ತಿರುವ ಸಂದೇಶವನ್ನೇನಾದರೂ ಕೇಳಿದೆ ಏನು? ಹೌದು ಗುರುದೇವ. ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣರ ಸಹಿತ ಭರದ್ವಾಜ ಮಹರ್ಷಿಗಳ ಆಶ್ರಮದಲ್ಲಿ ತಂಗಿರುವನಂತೆ. ನಾಳೆ ಇಲ್ಲಿಗೆ ಬರುತ್ತಾನಂತೆ. ರಾಮ ಭಕ್ತನಾದ ಹನುಮಂತನೆಂಬ ವಾನರ ವೀರ ಈ ಶುಭ ಸಂದೇಶವನ್ನು ನನಗೆ ತಿಳಿಸಿ ಹೋದ. ಭರತ, ಇದು ನಿಜವಾಗಿಯೂ ಪರಮಾನಂದದ ವಿಷಯವೇ?
14 ವರ್ಷಗಳ ಕಾಲ ನಮ್ಮ ಅಯೋಧ್ಯೆಗೆ ಕವಿದಿದ ಕಪ್ಪು ಕತ್ತಲೆ ಹರಿಯುತ್ತದೆ. ಪ್ರಜೆಗಳ ನಿರೀಕ್ಷೆ ಸಫಲವಾಗುತ್ತದೆ. ದೀರ್ಘಕಾಲದಿಂದ ಒಳಗೆ ನಿಟ್ಟಿಸಲು ಬಿಡುತ್ತಿದ್ದ ನಮ್ಮ ರಾಜ್ಯ ಸಂತೋಷ ಸಂಭ್ರಮಗಳಿಂದ ಜೀವಂತವಾಗುತ್ತದೆ. ಭರತ, ನಮ್ಮ ರಾಮಚಂದ್ರನ ಸ್ವಾಗತಕ್ಕೆ ಸಕಲ ಸಿದ್ಧತೆಗಳನ್ನು ಭರದಿಂದ ಆರಂಭಿಸುವುದೇನು ಗುರುದೇವ? ಈಗಾಗಲೇ ಆರಂಭವಾಗಿದೆ. ಶತ್ರುಘ್ನ ಅದೇ ಕೆಲಸದಲ್ಲಿ ತೊಡಗಿದ್ದಾನೆ. ಅರಮನೆಯ ಸಕಲ ಪರಿವಾರವೂ ಕಾದು ನಿಲ್ಲುತ್ತದೆ. ಇಂತಹ ಶುಭ ಸಂದರ್ಭದಲ್ಲಿ ಕುಲಗುರುಗಳಾದ ತಮ್ಮ ಉಪಸ್ಥಿತಿ ಬಹಳ ಮುಖ್ಯ. ಅದಕ್ಕೆ ತಮಗೆ ವಿಷಯ ತಿಳಿಸಲು ಧಾವಿಸಿ ಬಂದೆ. ಇದಕ್ಕಿಂತಲೂ ದೊಡ್ಡದಾದ ಭಾಗ್ಯ ಬೇರೆ ಯಾವುದಿದೆ ರಾಜಕುಮಾರ? 14 ವರ್ಷಗಳ ನಂತರ ರಾಮಚಂದ್ರನ ಅಯೋಧ್ಯೆಗೆ ಬರ್ತಿರುವ ಸಂದರ್ಭದಲ್ಲಿ ನಾವು ಇಲ್ಲದೇ ಇರುತ್ತೇವೆ. ಖಂಡಿತ ಬರುತ್ತೇವೆ. ಬಹಳ ಸಂತೋಷ ಗುರುದೇವ. ಭರತ, ಮಗನ ಪಟ್ಟಾಭಿಷೇಕವನ್ನು ಕಾಣಬೇಕೆಂದಿದ್ದ ಆ ಕೌಶಲ್ಯಾದೇವಿ ಅಂದು ನಿರಾಶೆ ಹೊಂದಿದ್ದೇ ಅಲ್ಲದೆ ಪುತ್ರ ವಿಯೋಗದ ದುಃಖವನ್ನು ಅನುಭವಿಸುತ್ತಿದ್ದಾರೆ. ಸುಮಿತ್ರೆಯು ನೋವು ತಿಂದಿದ್ದಾಳೆ. ಇವರಿಬ್ಬರಿಗೆ ಅಲ್ಲದೆ ನಿನ್ನ ತಾಯಿ ಕೈಕೇಯಿಗೂ ಈ ಶುಭ ಸಮಾಚಾರವನ್ನು ತಿಳಿಸಿ. ಹಾಗೆ ಆಗಲಿ ಗುರುದೇವ. ಶುಭವಾಗಲಿ. ಅಮಾತ್ಯರೇ, ರಾಜಭಟ್ಟರೇ, ನಮ್ಮೆಲ್ಲರಿಗೂ ಒಂದು ಸಂತೋಷವನ್ನು ಉಂಟು ಮಾಡುವ ವಾರ್ತೆ ಇದೆ. ನನ್ನ ಸಹೋದರ ಶ್ರೀರಾಮಚಂದ್ರ, ಸೀತಾ, ಲಕ್ಷ್ಮಣನ ಸಹಿತ ನಾಳೆ ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ. ಆಹಾ, ಬಹಳ ಸಂತೋಷವಾದ ವಾರ್ತೆ ರಾಜಕುಮಾರ. ಹೊರಡು ಭೂಮಿಗೆ ಮಳೆ ಬಂದಂತಾಯಿತು. ದಶರಥಪುತ್ರ ರಾಮಚಂದ್ರನಿಗೆ, ದಶರಥಪುತ್ರ ರಾಮಚಂದ್ರನಿಗೆ, ದಶರಥಪುತ್ರ ರಾಮಚಂದ್ರನಿಗೆ. ಜೈಕಾರಗಳು ಮಾತ್ರವಲ್ಲ, ನಾವು ರಾಮನನ್ನು ಸ್ವಾಗತಿಸಲು ಸಿದ್ಧರಾಗಬೇಕು. ಅಯೋಧ್ಯ ನಗರ ಇಂದ್ರನ ಅಮರಾವತಿಯಂತೆ ಶೃಂಗಾರಗೊಳ್ಳಬೇಕು. ರಾಜಕುಮಾರ, ನಮ್ಮ ಪ್ರಜೆಗಳಿಗೆ ಇದಕ್ಕಿಂತಲೂ ಸಂತೋಷಕರವಾದ ಕಾರ್ಯ ಬೇರ್ಯಾವುದಿದೆ? ನಮ್ಮ ರಾಮಚಂದ್ರನ ಸ್ವಾಗತಕ್ಕೆ ನಾವು ಏನು ಬೇಕಾದ್ರೆ ಮಾಡುತ್ತೇವೆ ಪ್ರಭು. ಏನು ಮಾಡಬೇಕೆಂದು ಹೇಳಿ ರಾಜಕುಮಾರ. ಅಯೋಧ್ಯೆಯಿಂದ ನಂದಿ ಗ್ರಾಮದೊಳಗಿನ ಎಲ್ಲಾ ಮಾರ್ಗವನ್ನು ಹಳ್ಳ ತಿಟ್ಟುಗಳಿಂದ ಸರಿಪಡಿಸಬೇಕು. ಆ ಮಾರ್ಗವನ್ನು ಶೀತಲ ಜಲವನ್ನು ಸಿಂಪಡಿಸಿ ತಂಪುಗೊಳಿಸಬೇಕು. ಹಾದಿ ಉದ್ದಕ್ಕೂ ಸುಗಂಧ ಭರಿತವಾದ ಸುಂದರವಾದ ಹೂಮಾಲೆಗಳಿಂದ ಅಲಂಕರಿಸಬೇಕು. ಅಲಂಕರಿಸುತ್ತೇವೆ. ನಮ್ಮ ನಗರದ ಬೀದಿ ಬೀದಿಗಳಲ್ಲಿ ಧ್ವಜ ಪತಾಕೆಗಳನ್ನು ಹಾರಿಸಬೇಕು. ಪ್ರಭು. ಸೂರ್ಯೋದಯವಾಗುವಷ್ಟರಲ್ಲಿ ಮನೆ ಮನೆಗಳು ರಂಗವಲ್ಲಿಗಳಿಂದ ಹೂಮಾಲೆಗಳಿಂದ ಸಿಂಗಾರಗೊಳ್ಳಬೇಕು. ಅದನ್ನು ತಾವು ಹೇಳಬೇಕಾಗಿಲ್ಲ ರಾಜಕುಮಾರ. ಎಲ್ಲರೂ ತಾವೇ ಅದನ್ನು ಮಾಡುತ್ತಾರೆ. ಹೌದು ಅಮಾತ್ಯರೇ, ನನ್ನ ಉತ್ಸಾಹವನ್ನೇ ನನಗೆ ತಡೆದುಕೊಳ್ಳಲಾಗುತ್ತಿಲ್ಲ. ಇನ್ನು ಪ್ರಜೆಗಳ ಉತ್ಸಾಹ ಸಮುದ್ರದ ತೆರೆಗಳಂತೆ ಉಕ್ಕಿ ಹರಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅರಮನೆಯ ವ್ಯವಸ್ಥೆಯನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವಿನ್ನು ಹೊರಡಿ. ರಾಮಚಂದ್ರನಿಗೆ, ದಶರಥಪುತ್ರ ರಾಮಚಂದ್ರನಿಗೆ, ರಾಮಚಂದ್ರನಿಗೆ, ದಶರಥಪುತ್ರ ರಾಮಚಂದ್ರನಿಗೆ. ಪೂಜ್ಯರೇ, ತಮ್ಮ ಅನುಗ್ರಹ ಮತ್ತು ಆತಿಥ್ಯಗಳಿಂದ ನಾವು ಕೃತಾರ್ಥರಾದೆವು. ನಮಗಿನ್ನು ಅಯೋಧ್ಯೆಗೆ ಹೊರಡಲು ಅನುಮತಿ ನೀಡಿ. ರಾಮಚಂದ್ರ, ನಿಮ್ಮನ್ನು ಹೆಚ್ಚು ಕಾಲ ಇಲ್ಲಿ ಉಳಿಸಿಕೊಳ್ಳುವುದು ಸಾಧುವಲ್ಲ ಎಂಬುದು ನಮಗೆ ಗೊತ್ತು. ಏಕೆಂದರೆ ಅಲ್ಲಿ ನಂದಿ ಗ್ರಾಮದಲ್ಲಿ, ಅಯೋಧ್ಯೆಯಲ್ಲಿ ಎಷ್ಟೋ ಜೀವಗಳು ನಿಮ್ಮ ಆಗಮನವನ್ನು ಕಾತರದಿಂದ ಕಾಯುತ್ತಿವೆ. ಇಷ್ಟು ವರ್ಷಗಳ ಅವರ ಪ್ರಾರ್ಥನೆ ಇಂದು ಸಫಲವಾಗುತ್ತಿದೆ. ನಿಮ್ಮನ್ನು ಕಂಡು ಅವರ ದುಃಖ ನಿವಾರಣೆಯಾಗಬೇಕು. ನವ ಚೈತನ್ಯದ ಶುಭೋದಯವಾಗಬೇಕು. ಪೂಜ್ಯರೇ, 14 ವರ್ಷಗಳ ಹಿಂದೆ ಮೊದಲು ತಮ್ಮ ಹರಕೆಯನ್ನು ಪಡೆದು ನಾವು ವನವಾಸವನ್ನು ಆರಂಭಿಸಿದೆವು. ಈಗ ಮತ್ತೆ ನಮ್ಮ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಮರಳುತ್ತಿರುವಾಗ ತಮ್ಮ ಅನುಗ್ರಹದ ಭಾಗ್ಯ ದೊರಕಿತು. ನಾನು, ನನ್ನ ಪತ್ನಿ, ನನ್ನ ಸೋದರ ಮತ್ತು ನನ್ನ ಮಿತ್ರರು ನಿಮಗೆ ಕೃತಜ್ಞತೆಯಿಂದ ನಮಸ್ಕರಿಸುತ್ತೇವೆ. ರಾಮಚಂದ್ರ, ನೀನು ಪುರುಷೋತ್ತಮ, ಸತ್ಯ ಪರಾಕ್ರಮಿ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಅಸಾಮಾನ್ಯ ವೀರನಾದರೂ ಗುರು ಹಿರಿಯರಲ್ಲಿ ನೀನು ಇಟ್ಟಿರುವ ಪ್ರೀತಿ ಗೌರವಗಳು ಅನುಕರಣೀಯ. ನಿನಗೆ ಮಂಗಳವಾಗಲಿ ಮಗು.
ನೀವು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ಸಮಸ್ತ ಪ್ರಜೆಗಳನ್ನು ಧರ್ಮದಿಂದ ಪಾಲನೆ ಮಾಡುತ್ತಾ ಕೀರ್ತಿವಂತನಾಗು. ನಿನ್ನದು ರಾಮರಾಜ್ಯವೆಂದು ಲೋಕವಿಖ್ಯಾತವಾಗಲಿ. ಮಂತ್ರಿಗಳೇ, ನಂದಿ ಗ್ರಾಮಕ್ಕೆ ಹೋಗುವ ಮೊದಲೇ ಶ್ರೀರಾಮಚಂದ್ರ ಇಲ್ಲಿಗೆ ಬಂದು ನಿಮಗೆ ದರ್ಶನವಿತ್ತು ಹೋಗುತ್ತಾನೆ ಎಂದು ಹನುಮಂತ ಹೇಳಿರಲಿಲ್ಲವೇ? ನಾವು ಕೂಡ ರಾಮ ಮತ್ತು ಆತನ ಪರಿವಾರವನ್ನು ಗಂಗಾ ನದಿ ದಾಟಿಸಲು ನಾವೆಗಳನ್ನು ಸಿದ್ಧ ಮಾಡಿಕೊಂಡು ಕುಳಿತಿದ್ದೇವೆ. ಅವರೇಕೆ ಇನ್ನೂ ಬರುತ್ತಿಲ್ಲ? ಏಕೆ ತಡವಾಗುತ್ತಿದೆ? ಆನಂದ 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 ಜಯದಾನಂದ, ಆನಂದ ಆನಂದ ಜಗದಾನಂದ, ಆನಂದ ಆನಂದ ಜಯದಾನಂದ, ಆನಂದ ಆನಂದ ಜಗದಾನಂದ, ಜಯದಾನಂದ ಜಗದಾನಂದ, ಜಯದಾನಂದ ಜಗದಾನಂದ, ಶ್ರೀರಾಮಚಂದ್ರ ಲೋಕಕ್ಕೆ ತಂದ ಆನಂದ, ಶ್ರೀರಾಮಚಂದ್ರ ಲೋಕಕ್ಕೆ ತಂದ. ಅಲ್ಲಿ ನೋಡಿ ಪ್ರಭು, ಪುಷ್ಪಕ ವಿಮಾನ ಇಳಿಯುತ್ತಿದೆ. ಆನಂದ ಆನಂದ ಜಗದಾನಂದ, ಶ್ರೀರಾಮಚಂದ್ರ ಆತನ ಪರಿವಾರ ಅದರಲ್ಲಿದೆ. ಅಲ್ಲಿ ನೋಡಿ ಪ್ರಭು. ಅಡಗಿತೋ ಅಡಗಿತೋ ದಶಕಂಠನ ದರ್ಪ, ಮೆರೆಯಿದೋ ಮೆರೆಯಿತೋ ಹರ್ಷ. ಎಂಥ ಸುಂದರವಾದ ನೋಟ, ಎಂಥ ಅದ್ಭುತವಾದ ಪ್ರಸಂಗ. ನಿಜ ನಿಜ ಮಂತ್ರಿಗಳೇ, ಆತ ಶ್ರೀರಾಮಚಂದ್ರನೇ. ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು, ಪರನಾರಿ ಚೋರನ ಅಂತ್ಯವಾ ಕಂಡು ಲೋಕವೇ ನಲಿದಿದೆ ಹರುಷದಿ ಮಿಂದು, ಆನಂದ ಆನಂದ ಜಯದಾನಂದ, ಆನಂದ ಆನಂದ ಜಗದಾನಂದ, ಆನಂದ ಆನಂದ ಜಯದಾನಂದ, ಆನಂದ ಆನಂದ ಜಗದಾನಂದ. ಆಹಾ, ಶ್ರೀರಾಮಚಂದ್ರ ಶ್ರೀರಾಮಚಂದ್ರ. ರಘುಕುಲ ಲಲಾಮ, ಪುರುಷೋತ್ತಮ ಶ್ರೀರಾಮಚಂದ್ರ, ನಿನ್ನ ದರ್ಶನದ ಭಾಗ್ಯ 14 ವರ್ಷಗಳ ನಂತರ ದೊರೆಯಿತಲ್ಲ. ಆಹಾ, ನಾನೇ ಭಾಗ್ಯಶಾಲಿ, ನಾನೇ ಭಾಗ್ಯಶಾಲಿ. ನಿಷಾದ ರಾಜ, ಮಿತ್ರ ಗುಹ, ನೀನು ನಿನ್ನ ಪರಿವಾರದವರೆಲ್ಲ ಸೌಖ್ಯವಷ್ಟೇ? ನಿನ್ನ ಕೃಪೆಯಿಂದ ಎಲ್ಲರೂ ಸೌಖ್ಯವಾಗಿದ್ದಾರೆ ಶ್ರೀರಾಮಚಂದ್ರ. ಅಂದು ಸೀತಾ ಲಕ್ಷ್ಮಣರೊಂದಿಗೆ ಗಂಗಾ ನದಿಯನ್ನು ದಾಟಿ ದಂಡಕಾರಣ್ಯ ಪ್ರವೇಶಿಸುವಾಗ ಅಪಾರ ದುಃಖವಾಗಿತ್ತು. ಆದರೆ ಇಂದು ನೀವು ಸೌಖ್ಯವಾಗಿ ಮರಳಿ ಬಂದದ್ದನ್ನು ಕಂಡು ಆ ದುಃಖವೆಲ್ಲ ಮಾಯವಾಗಿ ಅಷ್ಟೇ ಸಂತೋಷವಾಗುತ್ತಿದೆ. ಗುಹ, ನಿನ್ನಂತೆಯೇ ಮಿತ್ರರಾದ ವಾನರ ಬಂಧುಗಳ ನೆರವಿನಿಂದ ಸೀತಾ ಅಪಹರಣ ಮಾಡಿದ ರಾವಣನನ್ನು ಸಂಹರಿಸಿ ರಾಕ್ಷಸರ ಮೇಲೆ ವಿಜಯ ಸಾಧಿಸಿದೆ. ರಾವಣನ ಸೋದರನಾದ ಧರ್ಮಾತ್ಮ ವಿಭೀಷಣನಿಗೆ ಪಟ್ಟ ಕಟ್ಟಿದೆ. ಈಗ ಇವನ ಕೃಪೆಯಿಂದಲೇ ಪುಷ್ಪಕ ವಿಮಾನವನ್ನು ಏರಿ ಅಯೋಧ್ಯೆಯತ್ತ ಹೊರಟಿದ್ದೇವೆ. ನನ್ನ ಮಾತೆಯರನ್ನು, ಸೋದರರನ್ನು, ನಿನ್ನಂತಹ ಮಿತ್ರರನ್ನು ಕಾಣುವ ಆತರದಿಂದಲೇ ನಾನು ವಿಮಾನವನ್ನು ಏರಿ ಬಂದೆ ಗುಹ. ನನ್ನ ಜೊತೆ ಸುಗ್ರೀವ, ಅಂಗದ,
ಜಾಂಬವಂತ, ಹನುಮಂತ ಮೊದಲಾದ ವಾನರ ವೀರರು ಮತ್ತು ವಿಭೀಷಣ ನನ್ನ ಪಟ್ಟಾಭಿಷೇಕವನ್ನು ನೋಡುವ ಆಸೆಯಿಂದ ನನ್ನೊಂದಿಗೆ ಬಂದಿದ್ದಾರೆ. ನಿನ್ನ ಪಟ್ಟಾಭಿಷೇಕವೆಂಬುದು ಭುವನದ ಭಾಗ್ಯ ಶ್ರೀರಾಮಚಂದ್ರ. ಆ ಪುಣ್ಯ ದೃಶ್ಯ ನೋಡಿ ಪುನೀತರಾಗಲು ದೇವತೆಗಳು ಆಗಮಿಸುತ್ತಾರೆ. ನಾವು ಆಸೆ ಪಡುತ್ತಿದ್ದೇವೆ. ಖಂಡಿತ ಗೋ, ಖಂಡಿತ. ನೀನು ನನ್ನ ಆಪ್ತನಾಗಿರುವುದರಿಂದ ಬರಲೇಬೇಕು. ಆಹ್ವಾನ ಬಂದೇ ಬರುತ್ತದೆ. ಭರತ ನನಗಾಗಿ ಕಾಯುತ್ತಿರುತ್ತಾನೆ. ನಾವು ನಂದಿಗ್ರಾಮದತ್ತ ಸಾಗುತ್ತೇವೆ ಮಿತ್ರ. ನಿಷಾದ ರಾಜ, 14 ವರ್ಷಗಳ ಹಿಂದೆ ನೀನು ನಮ್ಮ ಬಗ್ಗೆ ತೋರಿದ ಆದರ, ಗಂಗಾ ನದಿಯನ್ನು ದಾಟಲು ನೀಡಿದ ಸಹಾಯವನ್ನು ನಾವು ಸದಾ ಸ್ಮರಿಸುತ್ತೇವೆ. ಅದು ಅಂಥ ದೊಡ್ಡ ಉಪಕಾರವಲ್ಲ ಲಕ್ಷ್ಮಣ. ಆದರೆ 14 ವರ್ಷ ನಿನ್ನ ಸೋದರನ್ನು ಅನುಸರಿಸಿ ನಡೆದ ನಿನ್ನ ಕಾರ್ಯ, ನಿನ್ನ ಸೋದರ ಪ್ರೇಮ ಅನುಪಮ, ಅಮೋಘ. 14 ವರ್ಷ ನಿನ್ನ ಸೋದರನ್ನು ಅನುಸರಿಸಿ ನಡೆದ ನಿನ್ನ ಕಾರ್ಯ, ನಿನ್ನ ಸೋದರ ಪ್ರೇಮ ಅನುಪಮ, ಅಮೋಘ. ಮಾತೆ, ಪತಿಯನ್ನು ಹಿಂಬಾಲಿಸಿ ವನವಾಸದ ಕಷ್ಟ ಅನುಭವಿಸಿದ ನಿನಗೆ ನನ್ನ ವಂದನೆಗಳು. ನಿಷಾದ ರಾಜ, ನಿನಗೆ ಮಂಗಳವಾಗಲಿ. ಅಂದು 14 ವರ್ಷಗಳ ಹಿಂದೆ ಗಂಗಾ ನದಿಯನ್ನು ದಾಟುವಾಗ ಗಂಗೆಯನ್ನು ಪೂಜಿಸಿದ್ದೆ. ಈಗ ಸುರಕ್ಷಿತವಾಗಿ ಹಿಂದಿರುಗುವಾಗ ಮತ್ತೆ ಗಂಗೆಯನ್ನು ಪೂಜಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದಕ್ಕೆ ಅಭ್ಯಂತರವೇನು ಜಾನಕಿ? ಖಂಡಿತ ಪೂಜಿಸಿ. ಪ್ರಭುದೇವ, ನಮ್ಮನ್ನು ಕರೆಸಿದ ಕಾರಣವೇನು? ಒಂದು ಸಂತೋಷದ ವಾರ್ತೆ ಇದೆ ಮಹಾರಾಣಿ. ಸಂತೋಷದ ವಾರ್ತೆಗೆ ಏನದು ಗುರುದೇವ? ಆ ಸಂತೋಷದ ವಾರ್ತೆಯನ್ನು ನಾನು ಹೇಳುವ ಬದಲು ಭರತನೇ ಹೇಳಲಿ. ಭರತ, ಆ ಸಂತೋಷದ ವಾರ್ತೆಯನ್ನು ಮಾತೆಯರಿಗೆ ತಿಳಿಸು. ಮಾತೆಯರೇ, ಯಾರ ವಿಯೋಗದಿಂದ ನೀವು 14 ವರ್ಷಗಳ ಕಾಲ ನೋವು ತಿಂದಿರೋ, ಯಾರ ವಿಯೋಗದಿಂದ ಇಡೀ ಅಯೋಧ್ಯ ನಗರವೇ ಚೈತನ್ಯಹೀನವಾಗಿತ್ತೋ, ಆ ಪುರುಷೋತ್ತಮ ದಶರಥ ಪುತ್ರ ನನ್ನ ಪ್ರಿಯ ಸೋದರ ಬರುತ್ತಿದ್ದಾನೆ. ಭರತ, ನನ್ನ ರಾಮ ಬರುತ್ತಿದ್ದಾನೆಯೇ? ನನ್ನ ಪುತ್ರಿ ಸೀತೆ ಬರುತ್ತಿದ್ದಾಳೆ? ಪುತ್ರ ಲಕ್ಷ್ಮಣ ಬರುತ್ತಿದ್ದಾನೆ? ಹೇಳು ಹೇಳು ಬರುತ್ತಾ? ಹೌದು ಮಾತೆ, ಬರುತ್ತಿದ್ದಾರೆ. 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಬರುತ್ತಿದ್ದಾರೆ. ಸೀತೆಯನ್ನು ಅಪಹರಿಸಿದ ದಶಕಂಠ ರಾವಣನನ್ನು ವಧಿಸಿ ಬರುತ್ತಿದ್ದಾರೆ. ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಕರೆದೊಯ್ದ ಅಪಾರ ವಾನರ ಮಿತ್ರರೊಂದಿಗೆ ನನ್ನ ಸೋದರ ರಾಮ ಬರುತ್ತಿದ್ದಾನೆ. ಭರತ, ಎಂತಹ ಅಮೃತದಂತ ಮಾತನ್ನೇ ಆಡಿದೆ. 14 ವರ್ಷಗಳಿಂದ ರಾಮ ಎಂದು ಬರುತ್ತಾನೋ, ಅವನೊಡನೆ ಎಂದು ಮಾತನಾಡುತ್ತೇವೋ ಎಂದು ನಾನು ಸುಮಿತ್ರೆ ಹಂಬಲಿಸುತ್ತಿದ್ದೆವು. ನಿನ್ನ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಬರಡು ಭೂಮಿಯಲ್ಲಿ ಅಮೃತವೇ ಸುರಿದಂತಾಯಿತು, ಅಮೃತವೇ ಸುರಿದಂತಾಯಿತು. ಹೌದು ಭರತ, ನಮಗಾಗುವ ಸಂತೋಷವನ್ನು ಮಾತಿನಲ್ಲಿ ಹೇಳಲಾಗುವುದಿಲ್ಲ. ಹೇಳು ಪುತ್ರನೇ, ಶ್ರೀರಾಮಚಂದ್ರ ಈಗ ಎಲ್ಲಿದ್ದಾನೆ? ಯಾವಾಗ ಬರುತ್ತಾನೆ? ಎಲ್ಲವನ್ನು ಹೇಳು. ಹೇಳುತ್ತೇನೆ ಮಾತೆ. ನನ್ನ ಸೋದರ ಶ್ರೀರಾಮಚಂದ್ರನು ಇಷ್ಟೊತ್ತಿಗಾಗಲೇ ಭರದ್ವಾಜರ ಆಶ್ರಮದಿಂದ ಹೊರಟು ಗಂಗಾ ನದಿಯನ್ನು ದಾಟಿ ಗುಹನಿಗೆ ದರ್ಶನ ನೀಡಿರುತ್ತಾನೆ. ಅಲ್ಲಿಂದ ನೇರವಾಗಿ ನಂದಿ ಗ್ರಾಮಕ್ಕೆ ಬರುತ್ತಾನೆ. ಇಲ್ಲಿ ನಾವೆಲ್ಲರೂ ಅವನನ್ನು ಸ್ವೀಕರಿಸಿ ಸ್ವಾಗತಿಸಿ ಅಯೋಧ್ಯೆಗೆ ಕರೆದುಕೊಂಡು ಹೋಗೋಣ. ಹಾಗಲ್ಲಿ ಬರುತ್ತಾ? ನಾವೆಲ್ಲರೂ ಅರಮನೆಗೆ ಹಿಂತಿರುಗಿ ಮತ್ತೆ ಬರುತ್ತೇವೆ. ಮಾತೆ, ನಿನ್ನ ಮಾತಿನಂತೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ
ವನವಾಸವನ್ನು ಮುಗಿಸಿ ಮರಳಿ ಬರುತ್ತಿದ್ದಾನೆ. ಈಗ ಸಮಾಧಾನವಾಯಿತೆ? ಪುತ್ರ, ಇಷ್ಟು ಕಾಲ ನನ್ನ ಪಾಪದ ನೆನಪಿನಲ್ಲಿ ನಾನು ನೊಂದು ಹೋಗಿದ್ದೇನೆ. ನನ್ನ ಸ್ವಾರ್ಥ, ಲೋಭವೆಲ್ಲ ನನ್ನ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿದೆ. 14 ವರ್ಷಗಳಿಂದ ನನ್ನ ರಾಮಚಂದ್ರನಿಗಾಗಿ ನಾನು ಕಾಯುತ್ತಿದ್ದೇನೆ. ಅವನು ಬಂದೊಡನೆ ಅವನಲ್ಲಿ ಕ್ಷಮೆ ಯಾಚಿಸುತ್ತೇನೆ. ನನ್ನಿಂದಾಗಿ ತಪ್ಪಿ ಹೋದ ರಾಮಚಂದ್ರನ ಪಟ್ಟಾಭಿಷೇಕ ಇಂದು ನಡೆಯುವ ಸುಮುಹೂರ್ತವು ಒದಗಿ ಬಂದಿದೆ. ಅದಕ್ಕಾಗಿ ನಾನು ಕಾಯುತ್ತಿದ್ದೇನೆ ಪುತ್ರ. ಎಲ್ಲರ ನೋವು ಕಷ್ಟಗಳು ಕರಗಿ ಹೋಗುವ ಕ್ಷಣಗಳು ಹತ್ತಿರ ಬಂದಿರುವಾಗ ಹಳೆಯ ಕಹಿಯನ್ನು ಕೆದಕುವುದು ಬೇಡ. ನಡೆಯಿರಿ, ಸೀತಾರಾಮ ಲಕ್ಷ್ಮಣರ ಸ್ವಾಗತಕ್ಕೆ ಸಿದ್ಧರಾಗಿರಿ. ಮಾತೆ ಗಂಗಾದೇವಿ, 14 ವರ್ಷಗಳ ಹಿಂದೆ ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಟಾಗ ನಿನ್ನ ಪಾವನ ಜಲಸ್ಪರ್ಶದಿಂದ ನಿನ್ನ ಆಶೀರ್ವಾದ ಹಾರೈಕೆಗಳನ್ನು ಹೊತ್ತು ದಂಡಕಾರಣ್ಯದತ್ತ ಹೊರಟೆವು. ಈಗ ನಿನ್ನ ಕೃಪಾಶೀರ್ವಾದದಿಂದ ಮತ್ತೆ ಅಯೋಧ್ಯೆಗೆ ನನ್ನ ಪತಿಯೊಂದಿಗೆ ಮರಳುತ್ತಿದ್ದೇನೆ. ಈಗಲೂ ನಿನ್ನ ಆಶೀರ್ವಾದವನ್ನು ಬೇಡುತ್ತಿದ್ದೇನೆ. ನಾನು ಅಯೋಧ್ಯೆಗೆ ಹೋದ ನಂತರ ನಿನ್ನ ಹರಕೆಗಳನ್ನು ಸಲ್ಲಿಸುತ್ತೇನೆ. ಈಗ ನನ್ನ ಪ್ರಣಾಮಗಳನ್ನು ಸ್ವೀಕರಿಸು ಮಾತೆ. ಸೀತೆ, ನಿನಗೆ ಮಂಗಳವಾಗಲಿ. ಮಾತೆ, ಪಾಪಿಗಳ ಪಾಪವನ್ನು ತೊಳೆಯುವ ಮಹಾತಾಯಿ, ನಿನಗೆ ನಮೋ ನಮಃ. ಸೀತೆ, ನಿನಗೆ ಎಷ್ಟೇ ಕಷ್ಟ ಬಂದರೂ ಅವುಗಳನ್ನೆಲ್ಲ ಜಯಿಸಿ ಬಂದಿದ್ದೀಯ. ನಿನ್ನ ಪಾತಿವ್ರತ್ಯ ಈಗ ಇನ್ನಷ್ಟು ಉಜ್ವಲವಾಗಿದೆ. ಎಲ್ಲ ನಿನ್ನ ಅನುಗ್ರಹ ಮಾತೆ. ನಾನು ಭೂಮಿಯಲ್ಲಿ ಅವತರಿಸಲು ಕಾರಣ ನಿನ್ನ ಪತಿಯ ವಂಶದ ಪೂರ್ವಜನಾದ ಭಗೀರಥ ಮಹಾರಾಜ. ಅವನ ಅಪಾರವಾದ ತಪಸ್ಸಿನ ಫಲವಾಗಿಯೇ ನಾನು ಭೂಮಿಗೆ ಬಂದೆ. ನಿನ್ನ ಪತಿಯ ವಂಶಜರಿಗೆ ಸದ್ಗತಿ ನೀಡಿದೆ. ಜೊತೆಗೆ ಪಾಪಿಗಳ ಪಾಪವನ್ನು ತೊಳೆಯುವ ಪಾವನ ತೀರ್ಥವೆಂದು ಪ್ರಖ್ಯಾತಳಾದೆ. ಅಂತ ಭಗೀರಥನ ಕುಲದ ಸೊಸೆಯಾದ ನೀನು ಮಹಾಪವಿತ್ರಳಾಗಿರುವೆ. ನಿನ್ನ ಪತಿಭಕ್ತಿ ಸದಾಚಾರಗಳನ್ನು ಕಂಡು ನಾನು ಸಂತೋಷಗೊಂಡಿದ್ದೇನೆ. ನೀನು ಅಯೋಧ್ಯೆಯ ಪಟ್ಟಮಹಿಷಿಯಾಗಿ ಸುಖ ಸಂತೋಷಗಳಿಂದ ಬಾಳು. ಊರ್ಮಿಳೆ, ಊರ್ಮಿಳೆ. ಅತ್ತೆಯವರಿಗೆ ಪ್ರಣಾಮಗಳು. ಒಬ್ಬಳೆ ಕುಳಿತು ಏನು ಯೋಚನೆ ಮಾಡುತ್ತಿರುವೆ? ಏನಿಲ್ಲ ಅತ್ತೆಯವರೇ, ನೀವಿನ್ನೂ ಊಟ ಮಾಡಿಲ್ಲವೆಂದು ಸಖಿ ಹೇಳಿದಳು. ಅದನ್ನೇ ಯೋಚಿಸುತ್ತಿದ್ದೆ. ಹುಚ್ಚು ಹುಡುಗಿ, ನಿನ್ನ ಯೋಗಕ್ಷೇಮದ ಕಡೆ ಗಮನನೇ ಹರಿಸದೆ ನಮ್ಮ ಯೋಗಕ್ಷೇಮದ ಕಡೆ ಚಿಂತಿಸುವುದನ್ನು ಬಿಡು. ಎಲ್ಲಾದರೂ ಉಂಟೆ, ಅದು ನನ್ನ ಕರ್ತವ್ಯ. ಇನ್ನು ಮೇಲೆ ನಿನಗೆ ನಿನ್ನದೇ ಆದ ಬೇರೆ ಕರ್ತವ್ಯಗಳು ಇರುತ್ತವೆ. ಅಂದರೆ ಇನ್ನು ನಮ್ಮ ಚಿಂತೆ ಮಾಡುವುದನ್ನು ನೀನು ಬಿಡಬೇಕು.
ಏಕೆ? ನನ್ನ ಮೇಲೆ ಅಸಮಾಧಾನವೇ? ನನ್ನಿಂದೇನಾದ್ರು ತಪ್ಪಾಯಿತೆ? ಇಲ್ಲ ಊರ್ಮಿಳೆ, ನೀನೇನು ತಪ್ಪು ಮಾಡಿಲ್ಲ. ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರು ಬಂದಾಗ ನೀನು ನಮ್ಮ ಕಡೆ ಚಿಂತೆನೇ ಮಾಡಿದರೆ ಹೇಗೆ? ನಿಮ್ಮ ಮಾತು ಒಗಟಿನಂತಿದೆ. ನಿನಗಿನ್ನೂ ಅರ್ಥವಾಗಲಿಲ್ಲವೇ? ನಿನ್ನ ಪತಿ ಬರುತ್ತಿದ್ದಾನೆ ಊರ್ಮಿಳೆ. ಹೌದು, ನನ್ನ ಮಗ ಲಕ್ಷ್ಮಣ ಸೀತೆ ರಾಮರ ಜೊತೆ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂತಿರುಗಿ ಬರುತ್ತಿದ್ದಾನೆ. ಮಿತ್ರ ಗುಹ, ನಮಗಿನ್ನು ಅನುಮತಿ ನೀಡಿ, ನಾವು ಹೊರಡುತ್ತೇವೆ. ನಿನ್ನ ಪ್ರೀತಿ ಆದರಾತಿಥ್ಯಗಳನ್ನು ಪಡೆದು ನಾವು ಸಂತುಷ್ಟರಾಗಿದ್ದೇವೆ. ಪ್ರಭು ರಾಮಚಂದ್ರ, ನಿನ್ನ ಔದಾರ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಆಶ್ರಿತನಾದ ಸಣ್ಣ ರಾಜನ, ಆದರೆ ನಿನ್ನ ಸ್ನೇಹ ಮಾತ್ರ ಅಪಾರ. ನಾನು ಯಾವ ಸಹಾಯವನ್ನೂ ಮಾಡಲಿಲ್ಲ, ಕೇವಲ ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ಅಷ್ಟೇ. ಪ್ರಭು ರಾಮಚಂದ್ರ, ಈ ಬಡ ಮಿತ್ರನನ್ನು ಕಾಣಲು ಮತ್ತೆ ಬಂದಿದ್ದು ನನ್ನ ಸೌಭಾಗ್ಯವೆಂದೇ ನಾನು ಭಾವಿಸಿದೆ. ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ರಾಮಚಂದ್ರ, ಧನ್ಯನಾದೆ. ಇದು ನಿನ್ನ ಸರಳ ಸ್ವಭಾವದ ದ್ಯೋತಕ ಮಿತ್ರ. ಸ್ನೇಹ ಪರಿಶುದ್ಧವಾಗಿದ್ದರೆ ಅಪಕಾರ ಉಪಕಾರಗಳ ಲೆಕ್ಕ ಇರುವುದಿಲ್ಲ, ಅಂತಸ್ತುಗಳ ಲೆಕ್ಕ ಬರುವುದೇ ಇಲ್ಲ. ನೀನು ನನ್ನ ಮಿತ್ರನಾಗಿ ಅಯೋಧ್ಯೆಗೆ ಬರಲೇಬೇಕು. ನಮ್ಮ ಸಂತೋಷದಲ್ಲಿ ನೀನು ಪಾಲ್ಗೊಳ್ಳಲೇಬೇಕು. ಖಂಡಿತ ಬರುತ್ತೇನೆ ರಾಮಚಂದ್ರ. ನಿನ್ನ ಪಟ್ಟಾಭಿಷೇಕದ ಮಂಗಳ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳಲು ಖಂಡಿತ ಬರುತ್ತೇನೆ. ನಿಷಾದ ರಾಜ, ನಿನ್ನಿಂದ ಗಂಗಾ ಮಾತೆಯ ಅನುಗ್ರಹ ಪಡೆದಂತಾಯಿತು. ಹೌದು, ನೀನು ಬೇಗನೆ ಅಯೋಧ್ಯೆಗೆ ಬಂದು ರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ಭಾಗಿಯಾದ. ರಾಮಚಂದ್ರ, ವಾನರರೆಲ್ಲ ಕಾಲ್ನಡಿಗೆಯಲ್ಲಿ ಅಯೋಧ್ಯೆಯ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಬರಲು ಇಚ್ಛಿಸಿದ್ದಾರೆ. ಹಾಗೆ ಆಗಲಿ ಸುಗ್ರೀವ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹನುಮಂತ, ನೀನು? ಪ್ರಭು, ನಾನು ಎಲ್ಲರಿಗಿಂತ ಮೊದಲೇ ಹಾರಿ ಹೋಗಿ ಭರತನಿಗೆ ನಿಮ್ಮ ಆಗಮನದ ವಾರ್ತೆಯನ್ನು ತಿಳಿಸುತ್ತೇನೆ. ಆಗಬಹುದು. ಜೈ ಶ್ರೀರಾಮ್. ನಾವಿನ್ನು ಹೊರಡುತ್ತೇವೆ ಮಿತ್ರ. ಏನು, ಅವರು ಬರುತ್ತಿರುವರೇ? ಹೌದು ಮಗಳೇ, ಅವರು ಈಗಾಗಲೇ ಬಂದು ಹತ್ತಿರದ ಭಾರದ್ವಾಜರ ಆಶ್ರಮದಲ್ಲಿ ಇರುವರಂತೆ. ಭರತನಿಗೆ ಸುದ್ದಿ ಬಂದಿದೆ. ಅವನೇ ವಸಿಷ್ಠರ ಎದುರಿನಲ್ಲಿ ಹೇಳಿದ. ಅತ್ತೆಯವರೇ, ನಿಮ್ಮ ಮಾತುಗಳು ಬೇಗನೆ ಫಲವನ್ನು ನೀಡಲಿ. ಊರ್ಮಿಳೆ, ನಿನ್ನ 14 ವರ್ಷಗಳ ಪತಿ ಯೋಗದ ದುಃಖ ಕಳೆಯಿತು. ಲಕ್ಷ್ಮಣ ಅಷ್ಟು ಕಾಲ ಅಣ್ಣನ ಸೇವೆಯಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡ. ಇಲ್ಲಿ ನೀನು ಅವನ ನೆನಪಿನಲ್ಲಿ ತಪಸ್ವಿನಿಯಂತೆ ಕಳೆದೆ. ಇನ್ನು ಮುಂದೆ ಎಲ್ಲ ವಿಯೋಗ, ವಿರಹ, ಕಷ್ಟಗಳು ಕಳೆದು ನಿನ್ನ ಪತಿ ಜೊತೆಯಲ್ಲಿ ನೀನು ಸಂತೋಷವಾಗಿ ಬಾಳಬೇಕು. ಅತ್ತೆಯವರೇ, ಪತಿಯ ದರ್ಶನ ಭಾಗ್ಯ ದೊರೆತರೆ ಸಾಕು, ಅದೇ ಸ್ವರ್ಗ ದೊರೆತಷ್ಟು ಸಂತೋಷ ನೀಡುತ್ತದೆ. ನಿಮ್ಮ ಪುತ್ರ ವಿಯೋಗದ ದುಃಖ
ನಿವಾರಣೆಯಾಗುವುದಲ್ಲವೆಂದು ನನಗೆ ತುಂಬಾ ಸಂತೋಷವಾಗುತ್ತಿದೆ. ನಿನ್ನ ದುಃಖವನ್ನು ನುಂಗಿ ಇಷ್ಟು ವರ್ಷಗಳ ಕಾಲ ನಮ್ಮ ದುಃಖಕ್ಕೆ ಸ್ವಾಂತನ ಹೇಳಿದ ನಿನ್ನ ಉದಾತ್ತ ಗುಣಕ್ಕೆ ಸಾಟಿ ಇಲ್ಲ ಊರ್ಮಿಳೆ. ಅತ್ತೆಯವರೇ, ನಿಮಗಿಂತ ಉದಾತ್ತವಾದ ಗುಣ ನನ್ನಲ್ಲಿ ಎಲ್ಲಿಂದ ಬರಬೇಕು? ನಿಮ್ಮ ಸಹನೆ ಸೌಜನ್ಯದಲ್ಲಿ ಒಂದೇ ಒಂದು ಅಂಶ ನನ್ನಲ್ಲಿರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ನಿನ್ನಂಥ ಸೊಸೆ ಪಡೆಯಲು ನಾನು ಪುಣ್ಯ ಮಾಡಿದ್ದೆ. ನಿನ್ನಂಥ ಪತ್ನಿಯನ್ನು ಪಡೆಯಲು ನನ್ನ ಮಗ ಲಕ್ಷ್ಮಣ ಪುಣ್ಯ ಮಾಡಿದ್ದ. ಅತ್ತೆಯವರೇ, ಅವರು ಯಾವಾಗ ಬರುತ್ತಿದ್ದಾರೆ? ಅವರು ಮೊದಲು ನಂದಿಗ್ರಾಮಕ್ಕೆ ಬರುತ್ತಿದ್ದಾರಂತೆ. ನಾವೆಲ್ಲರೂ ಅವರನ್ನು ಸ್ವಾಗತಿಸಲು ನಂದಿಗ್ರಾಮಕ್ಕೆ ಹೋಗುತ್ತಿದ್ದೇವೆ. ನೀನು ನಿನ್ನ ಸಹೋದರರೊಂದಿಗೆ ನಮ್ಮ ಜೊತೆ ಬಾ. ಹಾಗೆ ಆಗಲಿ ಅತ್ತೆಯವರೇ, ನಾವು ಬರುತ್ತೇವೆ. ಅತ್ತೆಯವರೇ, ಆನಂದ 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 ಜಯದಾನಂದ, ಆನಂದ ಆನಂದ ಜಗದಾನಂದ. ಆನಂದ ಆನಂದ ಜಯದಾನಂದ, ಆನಂದ. ಜಾನಕಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ನಮ್ಮವರನ್ನೆಲ್ಲ ಕಾಣುತ್ತೇವೆ. ಅವರು ನಮ್ಮನ್ನು ಕಾಣಲು ಕಾತುರದಿಂದ ಕಾದಿರುತ್ತಾರಲ್ಲವೇ? ಹೌದು ಸ್ವಾಮಿ. ಪ್ರಿಯ ಜನರನ್ನು ನೋಡಲು ನನ್ನ ಮೈ ಮನಸ್ಸುಗಳೆಲ್ಲ ಉದ್ವಿಗ್ನಗೊಳ್ಳುತ್ತಿವೆ. ಗಂಗಾ ನದಿಯನ್ನು ದಾಟುತ್ತಿದ್ದಂತೆಯೇ ಅಯೋಧ್ಯೆಗೆ ಬಂದೆವೆಂಬ ಭಾವನೆ ಬಂತು. ಅಯೋಧ್ಯೆ, ನನ್ನ ಪ್ರೀತಿ ಅಯೋಧ್ಯೆ, ನನ್ನ ಮಾತೆಯರು ಸೋದರರು ಇರುವಂತಹ ಅಯೋಧ್ಯೆ, ನನ್ನ ತಂದೆ ದಶರಥ ಮಹಾರಾಜರು ಕೀರ್ತಿವಂತರಾಗಿ ಆಳಿದ ಅಯೋಧ್ಯೆ. ಈ 14 ವರ್ಷಗಳ ನನ್ನ ಕಣ್ಣುಗಳ ದಾಹವನ್ನೆಲ್ಲ ತೀರಿಸಿಕೊಳ್ಳುವಂತೆ ನನ್ನ ಅಯೋಧ್ಯೆಯನ್ನು ಇಂದು ಕಾಣುತ್ತೇನೆ ದೇವಿ, ಇಂದು ಕಾಣುತ್ತೇನೆ. ಊರ್ಮಿಳೆ, ಊರ್ಮಿಳೆ. ಶ್ರುತಕೀರ್ತಿ, ಮಾಂಡವಿ, ವನವಾಸ ಮುಗಿಸಿ ಬರುತ್ತಿರುವ ರಾಮ ಸೀತೆಯನ್ನು ಸ್ವಾಗತಿಸಲು ಸಿದ್ಧರಾಗಿ ಬಿಟ್ಟಿದ್ದೀರಾ? ಹೌದು ಊರ್ಮಿಳೆ, ನಾವು ಸಿದ್ಧರಾಗಿದ್ದೇವೆ. ಆದರೆ ನೀನೇಕೆ ಇನ್ನೂ ಸಿದ್ಧವಾಗಿಲ್ಲ? ನಾನು ಸಿದ್ಧವಾಗಿಲ್ಲವೆಂದು ಯಾರು ಹೇಳಿದರು? ನಾನು ಸಿದ್ಧವಾಗಿಯೇ ಇದ್ದೇನೆ. ಎಲ್ಲಿ ಯಾವ ಸಿದ್ಧತೆಗಳು ಕಾಣುತ್ತಿಲ್ಲ? ನೀನು ಅಲಂಕಾರಗಳೇ ಮಾಡಿಕೊಂಡಿಲ್ಲ? ಅಲಂಕಾರವೇಕೆ ಬೇಕು ಮಾಂಡವಿ? ಇದೇನು ಊರ್ಮಿಳೆ, 14 ವರ್ಷಗಳ ನಂತರ ಅವರೆಲ್ಲರೂ ಬರುತ್ತಿದ್ದಾರೆ. ನಿನ್ನ ವಿಯೋಗದಿಂದ ಪರಿತಪಿಸುತ್ತಿರುವ ನಿನ್ನ ಪತಿ ಲಕ್ಷ್ಮಣನು ಬರುತ್ತಿದ್ದಾನೆ. ಅವನ ಎದುರು ನೀನು ಹೀಗೆ ಅಲಂಕಾರವಿಲ್ಲದೆ ನಿಂತರೆ ಅವನು ಏನು ತಿಳಿದುಕೊಳ್ಳುತ್ತಾನೆ? ಹೌದು ಊರ್ಮಿಳೆ, ಲಕ್ಷ್ಮಣನು ನಿರಾಸೆಗೊಳ್ಳುತ್ತಾನೆ. ಅವನ ವಿರಹದ ಬೇಗೆಯು ನಿನ್ನನ್ನು ಕಣ್ತುಂಬ ಕಂಡೊಡನೆ ಕರಗಿ ತಂಪಾಗುತ್ತದೆ ಅಲ್ಲವೇ? ಪ್ರಿಯ ಸಹೋದರಿಯರೇ, ನಿಮ್ಮ ಭಾವನೆ ನನಗೆ ಅರ್ಥವಾಗುತ್ತದೆ. ಆದರೆ ನಾನು ಅಲಂಕರಿಸಿಕೊಳ್ಳದಿರಲು ಬೇರೆ ಕಾರಣವಿದೆ. ಬೇರೆ ಕಾರಣವೇ? ಏನದು ಊರ್ಮಿಳೆ? ನನ್ನ ಪತಿ 14 ವರ್ಷಗಳ ಕಾಲ ನಾರಮಡಿಯನ್ನುಟ್ಟು ಕಂದ ಮೂಲಗಳನ್ನು ತಿಂದು ನಿರಾಡಂಬರವಾಗಿ ಹಿಂದಿರುಗಿ ಬರುತ್ತಿರುವಾಗ ನಾನು ಅಲಂಕೃತವಾಗಿ ಸಂಭ್ರಮದಿಂದ ಅವರನ್ನು ಸ್ವಾಗತಿಸಬೇಕೆ? ಪತಿಯ ಕಷ್ಟವನ್ನು ಲೆಕ್ಕಿಸದೆ ಅರಮನೆಯಲ್ಲಿ ಗತ ವೈಭವದಲ್ಲಿ ನೆಮ್ಮದಿಯಿಂದ ಇದ್ದೇನೆಂದು ಅವರು ಭಾವಿಸುವುದಿಲ್ಲವೇ? ಪತಿಯ ಕಷ್ಟವನ್ನು ಲೆಕ್ಕಿಸದೆ ನನ್ನ ಸುಖದಲ್ಲಿಯೇ ಮುಳುಗಿದ್ದೇನೆಂದು ಅವರು ಬೇಸರ ಮಾಡಿಕೊಳ್ಳುವುದಿಲ್ಲವೇ? ಆದ್ದರಿಂದ ಅಂದಿನಿಂದ ಇಂದಿನವರೆಗೂ ನನ್ನ ಪತಿಯ ಆಗಮನಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೇನೆಂದು ಅವರಿಗೆ ಮನವರಿಕೆಯಾಗಬೇಕೆಂದು 14 ವರ್ಷಗಳ ಕಾಲ
ನಾನು ಹೇಗೆ ಇದ್ದೇನೋ ಹಾಗೆ ಕಾಣಿಸಿಕೊಳ್ಳಲು ಬಯಸುತ್ತೇನೆ. ಪಿತೃವಾಕ್ಯವನ್ನು ಪರಿಪಾಲಿಸಿ ಕೃತಕೃತ್ಯರಾದ ನಿಮ್ಮ ಜೊತೆ ಮತ್ತೆ ಅಯೋಧ್ಯೆಗೆ ಬರುತ್ತಿರುವುದು ನನ್ನಲ್ಲಿ ಪರಮಾನಂದವನ್ನು ಉಂಟು ಮಾಡಿದೆ ಸ್ವಾಮಿ. ಅದು ನೋಡಿ ಜಾನಕಿ, ಅಯೋಧ್ಯೆ ನಗರ ಕಾಣುತ್ತಿದೆ. ತಂದೆ, ಪುತ್ರನಾಗಿ ನಿಮ್ಮ ಮಾತನ್ನು ನಾನು ನಡೆಸಿದೆ. ಮುಂದೆಯೂ ನಿಮ್ಮ ಆದರ್ಶವನ್ನು ಪಾಲಿಸುತ್ತಾ ಧರ್ಮದ ದಾರಿಯಲ್ಲಿ ನಾನು ನಡೆಯುತ್ತೇನೆ. ಕೀರ್ತಿ ಶರೀರಿಗಳಾಗಿರುವ ನೀವು ನನ್ನನ್ನು, ನಮ್ಮ ಪ್ರಜೆಗಳನ್ನು ಸದಾ ಹರಿಸುತ್ತಲೇ ಇರಿ. ದೇವ, ಭಕ್ತವತ್ಸಲ, ನನ್ನ ಪುತ್ರ ರಾಮಚಂದ್ರ ವನವಾಸಕ್ಕೆ ತೆರಳಿ 14 ವರ್ಷಗಳೇ ಕಳೆದು ಹೋದವು. ಅವನು ಮರಳಿ ಬರುತ್ತಾನೋ ಇಲ್ಲವೋ ಎನ್ನುವ ತಳಮಳ ನನ್ನನ್ನು ಕಾಡುತ್ತಲೇ ಇತ್ತು. ಆದರೆ ಆ ತಳಮಳವನ್ನೆಲ್ಲ ನಿವಾರಿಸುವಂತೆ ರಾಮನು ಮರಳಿ ಬರುತ್ತಿದ್ದಾನೆ. ನನ್ನ ಮೊರೆಯನ್ನು ಕೇಳಿದ ನೀನು ಕರುಣಾಮಯಿ, ನಿನಗೆ ಅನಂತ ಅನಂತ ಪ್ರಣಾಮಗಳು, ಅನಂತ ಅನಂತ ಪ್ರಣಾಮಗಳು. ರಾಮನಿಲ್ಲದ ಈ ಅರಮನೆ ಬೆಳಕಿಲ್ಲದ ಹಾಳು ಮನೆಯಂತಾಗಿತ್ತು. ಈಗ ಮತ್ತೆ ಆ ಬೆಳಕು ಮೂಡುತ್ತಿದೆ. ರಾಮನೆಂಬುವ ಜ್ಯೋತಿ ಈ ಅರಮನೆಯನ್ನು, ಅಯೋಧ್ಯೆಯನ್ನು ಮತ್ತೆ ಬೆಳಗುತ್ತಿದೆ. ನಿನ್ನ ಕೃಪೆ ಸದಾ ನಮ್ಮ ಮೇಲಿರಲಿ ತಂದೆ, ನಮ್ಮ ಮೇಲಿರಲಿ. ಊರ್ಮಿಳೆ, ನಿನ್ನ ಮಾತು ಸರಿ ಎನಿಸುತ್ತಿದೆ. ಕಾಡಿನಿಂದ ಬರುತ್ತಿರುವ ನಿನ್ನ ಪತಿ ಎದುರಿಗೆ ನೀನು ರಾಜೋಚಿತ ಅಲಂಕಾರದಲ್ಲಿ ಕಾಣಿಸಿಕೊಳ್ಳುವುದು ಸರಿಯಲ್ಲವೆಂದು ನನಗೂ ಅನಿಸುತ್ತಿದೆ. ಆದರೆ ಪತಿಯು ಹತ್ತಿರದಲ್ಲೇ ಇದ್ದ ನಮಗೆ ನಿನ್ನ ಭಾವನೆ ಅರ್ಥವಾಗಲಿಲ್ಲ ಊರ್ಮಿಳೆ. ನನ್ನ ಪತಿ ನಂದಿಗ್ರಾಮದಲ್ಲಿ ತಾಪಸಿಯಂತೆ ಇದ್ದರು, ನನ್ನ ಕಣ್ಣೆದುರಿಗೆ ಇದ್ದರು. ಅದು ನಿಮ್ಮ ಅದೃಷ್ಟ. ನೀವು ನನ್ನಂತೆ ವಿಯೋಗದ ದುಃಖವನ್ನು ಅನುಭವಿಸುವಂತಾಗಲಿಲ್ಲವೆಲ್ಲವೆಂಬ ಸಮಾಧಾನ ನನಗೂ ಇದೆ. ನನ್ನ ಸೋದರಿ ಸೀತೆ ರಾಮ ಲಕ್ಷ್ಮಣರನ್ನು ಕಾಣುವ ಸಂತೋಷವಂತೂ ಇದೆ. ಪ್ರಿಯಜನರ ಸ್ವಾಗತಕ್ಕೆ ಅಲಂಕಾರವಿರಲಿ ಬಿಲ್ಲದಿರಲಿ ಅದು ಮುಖ್ಯವಾಗುವುದಿಲ್ಲ. ನಮ್ಮ ನಮ್ಮ ಹೃದಯದ ಭಾವನೆಗಳು ಮಾತ್ರ ಮುಖ್ಯವಾಗುತ್ತದೆ. ನಿಜ ಊರ್ಮಿಳೆ, ನಮ್ಮನ್ನು ನೋಡಿ ಅವರು, ಅವರನ್ನು ನೋಡಿ ನಾವು ಸಂತೋಷ ಪಡುವಾಗ ಯಾರು ಯಾವ ಅಲಂಕಾರವನ್ನು ನೋಡುತ್ತಾರೆ? ಆ ಸಂತೋಷವನ್ನೇ ಮರೆತಿದ್ದ ಈ ಅಯೋಧ್ಯೆ, ಈ ಅರಮನೆ ಮತ್ತೆ ಸಂತೋಷ ಸಾಗರದಲ್ಲಿ ತೇಲುವ ಕ್ಷಣ ಬಂತಲ್ಲವೆಂದು ನನಗೆ ಸಮಾಧಾನವಾಗಿದೆ. ಸರಿ, ನಾವು ಅತ್ತೆಯವರ ಬಳಿ ಹೋಗೋಣ. ಅವರ ಸಂತೋಷದಲ್ಲಿ ನಾವು ಭಾಗಿಯಾಗೋಣ. ಆದರೆ ನಿಮ್ಮ ಅತ್ತೆ ಕೈಕೇಯಿಯವರು ಇರುತ್ತಾರಲ್ಲವೇ? ಖಂಡಿತ ಇರುತ್ತಾರೆ. ನಾನು ಅವರನ್ನು ನೋಡಿ ಬರುತ್ತೇನೆ. ನಾವು ಕೌಸಲ್ಯ ದೇವಿ ಹಾಗೂ ಸುಮಿತ್ರಾ ದೇವಿಯವರ ಬಳಿ ಇರುತ್ತೇವೆ. ಅತ್ತೆಯವರಿಗೆ ಪ್ರಣಾಮಗಳು. ನೀವಿಬ್ಬರು ನಮ್ಮ ಜೊತೆ ನಂದಿಗ್ರಾಮಕ್ಕೆ ಬರುತ್ತಿರುವಿರಾ? ಹೌದು ಅತ್ತೆಯವರೇ, ನಾವು ನಿಮ್ಮ ಜೊತೆ ಬರುತ್ತೇವೆ. ನಾವು ಅವರನ್ನು ಸ್ವಾಗತಿಸುತ್ತೇವೆ. ಅಗತ್ಯವಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ. ಅದಕ್ಕಿಂತ ಮಿಗಿಲಾದ ಭಾಗ್ಯ ಬೇರೇನಿದೆ? ಬಹಳ ಜನ ಪುರಜನರು ನಂದಿಗ್ರಾಮಕ್ಕೆ ತೆರಳುತ್ತಿದ್ದಾರೆ ಎಂದು ಸಖಿಯರು ಹೇಳಿದರು. ಅದರಲ್ಲಿ ಆಶ್ಚರ್ಯವೇನಿದೆ? ಅವರು ರಾಮನನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದು ನಿನಗೆ ಗೊತ್ತಿಲ್ಲವೇ? ಅಂದು ಅವರು ವನವಾಸಕ್ಕೆ ತೆರಳಿದಾಗ ಅವರು ದುಃಖಿಸಿದ ಪರಿಯನ್ನು ನಾವು ಹೇಗೆ ಮರೆಯಲು ಸಾಧ್ಯ? ಅದಕ್ಕಿಂತ ಮಿಗಿಲಾದ ಸಂತೋಷದಿಂದ ಅವರನ್ನು ಸ್ವಾಗತಿಸುತ್ತಾರೆ. ನಮ್ಮ ಜೊತೆ ಕೈಕೆಯೂ ಬರಬೇಕು. ಅವರೊಡನೆ ಮಾತನಾಡಲು ಮಾಂಡವಿ ಹೋಗಿದ್ದಾಳೆ. ಬರುತ್ತೇನೆ ಎಂದು ಹೇಳಿದಳು. ನಂತರ ಏನು ಯೋಚಿಸಿದಳೋ ಏನೋ.
ಯಾರಿಗೆ ಗೊತ್ತು? ಹೌದು ಮಾಂಡವಿ, ನನ್ನ ಮನಸ್ಥಿತಿ ಡೋಲಾಯಮಾನವಾಗಿದೆ. ರಾಮ, ಲಕ್ಷ್ಮಣ, ಸೀತೆಯರು ಬರುತ್ತಿದ್ದಾರೆಂದರೆ ನನಗೂ ತುಂಬಾ ಸಂತೋಷವಾಗುತ್ತಿದೆ. ಆದರೆ ಮತ್ತೇಕೆ ಸಂದೇಹ ದೇವರೇ? ಎಲ್ಲರೂ ಅವರನ್ನು ಸ್ವಾಗತಿಸಲು ನಂದಿಗ್ರಾಮಕ್ಕೆ ತೆರಳುತ್ತಿರುವಾಗ ನೀವು ಬರಬೇಕು. ನಾನು ಬರುತ್ತೇನೆಂದು ಹೇಳಿದೆ. ಅಲ್ಲಿಗೆ ಬರುವ ಆಸೆ ನನಗೂ ಇದೆ. ಆದರೆ ರಾಮನ ವನವಾಸಕ್ಕೆ ಕಾರಣಲಾದವಳೆಂದು ಜನ ನನ್ನನ್ನು ಮೂದಲಿಸುವುದಿಲ್ಲವೇ? ಕಠಿಣ ಮಾತುಗಳನ್ನು ಆಡುವುದಿಲ್ಲವೇ? ಇಲ್ಲ, ಅಂತ ಪ್ರಸಂಗ ಖಂಡಿತವಾಗಿಯೂ ಬರುವುದಿಲ್ಲ. ರಾಮನಿರುವಾಗ ಅಂತ ಧೈರ್ಯ ಯಾರಿಗೆ ತಾನೇ ಬರುತ್ತದೆ? ಅಂದು ರಾಮನನ್ನು ಮರಳಿ ಕರೆತರಲು ಭರತನೊಂದಿಗೆ ನೀವು ಹೋಗಿದ್ದೀರಲ್ಲವೇ? ಆಗ ರಾಮ ಹೇಗೆ ನಡೆದುಕೊಂಡ? ಯಾವುದೇ ಕೋಪ, ಅಸಮಾಧಾನ ಅವನ ಮಾತು, ವರ್ತನೆಯಲ್ಲಿರಲಿಲ್ಲವಲ್ಲ? ರಾಮನ ಗುಣ ನನಗೆ ಗೊತ್ತಿದೆ. ಆದರೆ ಲಕ್ಷ್ಮಣನಿಗೆ ನನ್ನ ಮೇಲೆ ವಿಪರೀತ ಕೋಪವಿದೆ, ಆಕ್ರೋಶವಿದೆ. ಲಕ್ಷ್ಮಣನು ಅದನ್ನೆಲ್ಲ ಮರೆತಿರುತ್ತಾನೆ. ನೆನಪಿದ್ದರೂ ರಾಮನೆದುರಿಗೆ ಅನುಚಿತವಾಗಿ ವರ್ತಿಸುವುದಿಲ್ಲ. ರಾಮ ಅದಕ್ಕೆ ಯಾವ ಅವಕಾಶವೂ ಕೊಡುವುದಿಲ್ಲ. ನೀವು ಯಾವುದೇ ಅಳುಕು ಇಲ್ಲದೆ ಬನ್ನಿ. ಹಾಗನ್ನುವೇನು? ಹೌದು ಅತ್ತೆಯವರೇ, ನೀವು ಬರಲೇಬೇಕು. ನೀವು ಬಾರದಿದ್ದರೆ ರಾಮನೇ ನಿಮ್ಮನ್ನು ತಪ್ಪಾಗಿ ತಿಳಿಯಬಹುದು. ಹೌದು, ನಿನ್ನ ಮಾತು ಸರಿ. ರಾಮ ಖಂಡಿತ ನನ್ನನ್ನು ನಿರೀಕ್ಷೆ ಮಾಡುತ್ತಾನೆ. ಇದರಿಂದ ರಾಮನ ಬಳಿ ಕ್ಷಮೆ ಕೇಳುವ ಅವಕಾಶ ದೊರೆತಂತಾಗುತ್ತದೆ. ನಾವೆಲ್ಲರೂ ನಂದಿಗ್ರಾಮಕ್ಕೆ ಹೋಗೋಣ. ರಾಮ, ಸೀತೆ, ಲಕ್ಷ್ಮಣರನ್ನು ಸ್ವಾಗತಿಸೋಣ. ನಡೆ. ಸ್ವಾಗತವು ಸುಸ್ವಾಗತವು, ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಹಸುರ ಸಂಹಾರ ಮಾಡಿ ಬಂದಿಹಗೆ, ಹರುಷದ ಹೊನಲು ತಂದಿಹಗೆ. ಹಸುರ ಸಂಹಾರ ಮಾಡಿ ಬಂದಿಹಗೆ, ಹರುಷದ ಹೊನಲು ತಂದಿಹಗೆ. ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಬಂಧು ಬಾಂಧವರು ನಿಂದಿಗರು ಆನಂದವ ಹೊಂದಿಗರು, ಸೀತಾರಾಮ ಲಕ್ಷ್ಮಣನ ಕಂಡು ಧನ್ಯತೆ ತಾಳಿಗರು. ಬಂಧು ಬಾಂಧವರು ನಿಂದಿಗರು ಆನಂದವ ಹೊಂದಿಗರು, ಸೀತಾರಾಮ ಲಕ್ಷ್ಮಣನ ಕಂಡು ಧನ್ಯತೆ ತಾಳಿಗರು. 14 ವರುಷದ ವಿಯೋಗ ಕಳೆದು ಹರುಷ ಪಟ್ಟಿಗರು. ಮಾತೆಯ ಮಮತೆ ಸೋದರ ಪ್ರೀತಿ ಎಲ್ಲೆಲ್ಲೂ ಕಂಡಿಗರು, ಮಾತೆಯ ಮಮತೆ ಸೋದರ ಪ್ರೀತಿ ಎಲ್ಲೆಲ್ಲೂ ಕಂಡಿಗರು. ಸ್ವಾಗತವು ಸುಸ್ವಾಗತವು, ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ, ರಘುಕುಲಾಂಬುದಿ ಸೋಮನಿಗೆ. ಋಷಿ ಮುನಿ ಗುರುಗಳು ರಾಮನನು ಹರಸಲು ಬಂದಿಗರು, ನರವಾನರರ ಸ್ನೇಹಕ್ಕೆ ಪ್ರಜೆಗಳು ಜೈಕಾರ ಹೇಳಿಗರು. ಋಷಿ ಮುನಿ ಗುರುಗಳು ರಾಮನನು ಹರಸಲು ಬಂದಿಗರು, ನರವಾನರರ ಸ್ನೇಹಕ್ಕೆ ಪ್ರಜೆಗಳು ಜೈಕಾರ ಹೇಳಿಗರು. ಕಳೆದ ರತ್ನವು ಮರಳಿ ದೊರಕಿದ ಬಗೆಯಲಿ ಸಂತಸ ಪಟ್ಟಿಗರು. ಕಳೆಯಿತು ಕತ್ತಲು ಬಂದಿತು ಬೆಳಕು ಎಂದಾನಂದ ತಾಳಿಗರು, ಕಳೆಯಿತು ಕತ್ತಲು ಬಂದಿತು ಬೆಳಕು ಎಂದಾನಂದ ತಾಳಿಗರು. ಸ್ವಾಗತವು
ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ ರಘುಕುರಾಂಬುದಿ ಸೋಮನಿಗೆ ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ ರಘುಕುರಾಂಬುದಿ ಸೋಮನಿಗೆ ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ ರಘುಕುರಾಂಬುದಿ ಸೋಮನಿಗೆ. ಗುರುದೇವ, ದೀರ್ಘಾಯುಷ್ಮಾನ್ ಭವ. ಶುಭಮಸ್ತು. ಚಿರಂಜೀವಿ ಭವ. ನಡೆಯಿರಿ, ಎಲ್ಲರೂ ಶ್ರೀರಾಮಚಂದ್ರನನ್ನು ಸ್ವಾಗತಿಸೋಣ.